ಹಾಯ್ ಹೆಲೋ ಮಲಬಾರ್ ವ್ಲಾಗಿಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಬಂದ್ಬಿಟ್ಟು ಮಲಬಾರ್ ಸ್ಟೈಲ್ ಪಾಯಂಪುರಿ ರೆಸಿಪಿ. ಇದು ನೇಂದ್ರ ಬಾಳೆಕಾಯಿಯಲ್ಲಿ ಮಾಡೋದು ಗೈಸ್. ಇದು ಸಂಜೆ ಟೀ ಟೈಮ್ಗೆ ಸೂಪರ್ ಟೇಸ್ಟ್ ಇರುತ್ತೆ. ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬೌಲಿಗೆ 1 ಕಪ್ ಅಷ್ಟು ಮೈದಾ ಹಿಟ್ಟನ್ನು ತೊಗೊಳ್ಳಿ. ನಾನು 3 ಬಾಳೆಕಾಯಿ ತೊಗೊಳೋದ್ರಿಂದ 1 ಕಪ್ ತೊಗೊಂಡಿದ್ದೀನಿ. ನೀವು 4ರಿಂದ 5 ಆದರೆ 1.5 ಕಪ್ ತೊಗೋಬೋದು. ಮತ್ತು 1/4 ಕಪ್ ಅಷ್ಟು ಅಕ್ಕಿ ಹಿಟ್ಟು. ನೀವು 4ರಿಂದ 5 ಆದರೆ 1/2 ಕಪ್ ತೊಗೋಬಹುದು ಅಕ್ಕಿ ಹಿಟ್ಟು. ಟೇಸ್ಟು ಸ್ವೀಟ್ ಬರೋದ್ರಿಂದ ನಾನು 3 ಟೇಬಲ್ ಸ್ಪೂನ್ ಸಕ್ಕರೆಯನ್ನು ತೊಗೊಳ್ತಾ ಇದ್ದೀನಿ. ಪೌಡ್ರ್ ಆದರೂ ಹಾಕ್ಬೋದು, ಇಲ್ಲಾಂದರೆ ಸಕ್ಕರೆ ಹಿಟ್ಟು ಬರೀ ಕಾಳಾದರೂ ಹಾಕ್ಬೋದು. ಸಕ್ಕರೆ ಸಕ್ಕರೆ ಪೌಡ್ರ್ ಆದರೂ ಹಾಕ್ಬೋದು, ಯಾವುದಾದ್ರೂ ಆಗುತ್ತೆ. ಮತ್ತು ಟೇಸ್ಟಿಗೆ ತಕ್ಕಷ್ಟು ಉಪ್ಪು. ನೀವು ಟೇಸ್ಟಿಗೆ ಒಂದು ಸ್ವಲ್ಪ ಹಾಕೋ ಸಾಕು. ಸ್ವಲ್ಪ ಟೇಸ್ಟಿಗೆ ತಕ್ಕಷ್ಟು ಉಪ್ಪು. ಮತ್ತು ಯೆಲ್ಲೋ ಕಲರ್ ಆಗಬೇಕು. ಇದು ವೈಟ್ ಆಗುತ್ತೆ ಮೈದಾ ಹಿಟ್ಟು ಹಾಕೋದ್ರಿಂದ. ನಾವು ಅದಕ್ಕೆ ಸ್ವಲ್ಪ ಅರಿಶಿಣದ ಹಿಟ್ಟನ್ನು ತೊಗೋಬೇಕು. ಕಲರ್ ಸ್ವಲ್ಪ ಜಾಸ್ತಿನೂ ಆಗಬಾರ್ದು, ಸ್ವಲ್ಪ. ಮತ್ತು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ತೆಳು ಆಗಬಾರ್ದು, ಸ್ವಲ್ಪ ದಪ್ಪ ಹೇಗಿರಬೇಕು. ನನಗೆ ಮಿಕ್ಸ್ ಮಾಡೋಕ್ಕೆ ಆಗ್ತಿಲ್ಲ ಗೈಸ್, ಯಾಕಂದರೆ ಒಂದು ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ನನಗೆ ಚೆನ್ನಾಗಿ ಮಿಕ್ಸ್ ಮಾಡೋಕ್ಕೆ ಆಗ್ತಿಲ್ಲ. ಅದನ್ನು ನಾನು ಮಿಕ್ಸ್ ಮಾಡಿ ಬರ್ತೀನಿ. ಇಲ್ಲಿ ನೋಡಿ, ಅಲ್ಲಿ ತನಕ ನೋಡಿ ಗೈಸ್ ಎಷ್ಟು ಚೆನ್ನಾಗಾಗಿದೆ. ದಪ್ಪನೂ ಇಲ್ಲ ತೆಳುವೂ ಇಲ್ಲ, ಮೀಡಿಯಮ್ ಹದದಲ್ಲಿ ಇದೆ. ಈಗ ಆದರೆ ಸಾಕು. ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಗಂಟು ಸಹ ಇರಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಅದನ್ನ ಸೈಡಿಗೆ ಇಟ್ಕೊಳ್ಳೋಣ. ನಾವು ಅಲ್ಲಿ ತನಕ ಬಾಳೆಕಾಯಿ ಎಲ್ಲ ಇಡೋಣ ಗೈಸ್. ನೀವು ಬಾಳೆಕಾಯಿ ಮಾಡುವಾಗಲೇ ಫ್ಲೇಮ್ನ ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ಇಡಬೇಕು. ನಾನು ಅದನ್ನ ತೋರಿಸಿಲ್ಲ. ಮೀಡಿಯಮ್ ಫ್ಲೇಮ್ನಲ್ಲಿ ಎಣ್ಣೆ ಕಾಯ್ಸೋಕ್ಕೆ ಇಡಬೇಕು. ನಾನು 3 ಬಾಳೆಕಾಯಿ ತೊಗೊಂಡಿದ್ದೆ, ಅದು ಕಟ್ ಮಾಡಿ 4 ಪೀಸ್ ಮಾಡಿದ್ದೀನಿ. 1 ಬಾಳೆಕಾಯಿ 4 ಪೀಸ್ ಮಾಡಿದ್ದೀನಿ. ಹಾಗೆ ಫ್ಲೇಮ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಚೆನ್ನಾಗಿ ಬಿಸಿಯಾಗಿದ್ದೆ ನಾವು ಬಾಳೆಕಾಯಿನ ತೆಗೆದು ಹಿಟ್ಟಲ್ಲಿ ಚೆನ್ನಾಗಿ ಮುಳುಗಿಸ್ಬೇಕು. ಅದು ಒಂದು ಕಡೆನೂ ಇವಾಗ ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಂದು ಕಡೆ ಇದಾಗಿದ್ರೆ ಒಂಥರ ಆಗುತ್ತೆ, ಬಾಳೆಕಾಯಿ ಕಾಣೋ ಹಾಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಂದು ಕಡೆನೂ ಹಿಟ್ಟಿರಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಎಣ್ಣೆಗೆ ಹಾಕಬೇಕು. ನಿಧಾನ ಹಾಕಬೇಕು, ಎಣ್ಣೆ ಕೈಗೆ ಹಾರತ್ತೆ ಆವಾಗ. ಇದು ಬಾಳೆಕಾಯಿ ಹಿಟ್ಟು ಹಾರತ್ತಲ್ವ, ಅದಕ್ಕೆ ನಿಧಾನ ಹಾಕಬೇಕು. ಹಾಗೆ ನಾವು ಎಲ್ಲ ಬಾಳೆಕಾಯನ್ನು ಹಾಕೋಣ. ಎಲ್ಲ ಬಾಳೆಕಾಯಿ ಹಾಕಿ ಚೆನ್ನಾಗಿ ಈಗ ನೋಡಿ ಆಗಿದೆ. ನಾವು ಚೆನ್ನಾಗಿ ತಿರುಗಿಸಿ ಹಾಕಿ ಅದು ಚೆನ್ನಾಗಿ ಫ್ರೈ ಗೋಲ್ಡನ್ ಕಲರ್ ಬಂದಿದೆ. ಪ್ಲೇಟಿಗೆ ಸರ್ವ್ ಮಾಡ್ಕೋಬೇಕು. ಒಂದು ನ್ಯೂಸ್ ಪೇಪರ್ ಎಣ್ಣೆ ಹೋಗೋದ್ರಿಂದ ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಒಂದು ಬ್ಲ್ಯಾಕ್ ಟೀ ತೊಗೊಂಡು ಸಂಜೆ ಟೈಮಿಗೆ ಕುಡಿದ್ರೆ ಸೂಪರ್ ಇರುತ್ತೆ. ಹಾಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ.